ನೀವು ಎಲ್ಲೋ ನೋಡಿದ್ರೆ ಅಂತ ನೆನಪಾಗುತ್ತೆ. ತಿಥಿ ಅಂದ್ರೆ ಆಯ್ತಮ್ಮಣ್ಣ ಅಂದೇಟ್ಗೆ ನಾನು ಬೆಜ್ರೋದ್ಯತೆಗೆ ನನ್ನ ಹೆಸರು ಹೆಂಗಪ್ಪ ಗೊತ್ತಿದ್ರೆ ಟೇಪ್ ಕಟ್ ಮಾಡೋಕ್ಕೆ ಬಂದಿದ್ದು ನಮ್ಗೆ ಏನು ಕರ್ನಾಟಕ ಸಂಪತ್ತೆ ಬಂದು ನಮ್ಮ ಮನೇಲಿ ಅದೇನಂಗೆ ಆಗೋದು. ನಾನ್ ಕಮರ್ಷಿಯಲ್ ಸಿನಿಮಾನೋ ಬ್ರಿಡ್ಜ್ ಸಿನಿಮಾನೋ ಅದು ಯಾವ ಸಿನಿಮಾ ಅಂತ ಗೊತ್ತಿಲ್ಲ, ಅದರ ಒಂದು ಒಳ್ಳೆ ಕನ್ನಡ ಸಿನಿಮಾ, ಬ್ಯೂಟಿಫುಲ್ ಫಿಲ್ಮ್. ಇವಾಗ ಸಪೋಸ್ ಎಲ್ಲೋ ವಿಡಿಯೋದಲ್ಲಿ ನೋಡಿದ್ರು ಅಂದ್ಕೊಳ್ಳಿ, ಶಿವಣ್ಣನೋ ಎಲ್ಲೋ ಯಾರೋ ನೋಡಿದ್ರು, ನೋಡ್ಬಿಟ್ಟು ಓ ತಮ್ಮಣ್ಣವ್ರೆ ತಿತ್ತಿ ತಮ್ಮಣ್ಣ ಹೇಗಿದ್ದೀರಾ, ನಮ್ದೊಂದು ಸಿನಿಮಾ ಇದೆ ಮಾಡಿ ಅಂತ ಅಂದ್ರು ಅಂದ್ಕೊಳ್ಳಿ. ಸೊ ಆವಾಗ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ? ನಮ್ಮ ರಿಯಾಕ್ಷನ್ ಏನೂ ಇಲ್ಲ, ಓಡೋಡ್ ಬರ್ತಾ ಇರೋದೇ ಮಾಡ್ತಾ ಇರೋದೇ ಕೆಲಸ ಮಾಡ್ತಾ ಇರೋದು. ಏನು ಎಂತ ಪಾತ್ರ ಏನು ಕೇಳೋದಿಲ್ಲ, ಕೇಳು ಸೀನೇ ಇಲ್ಲ. ಅದು ದೊಡ್ಡವ್ರದ್ದು ನಾವ್ ಏನು ಅಂತ ಕೇಳಬಾರ್ದು, ಮಾಡ್ಬೇಕು. ದೊಡ್ಡವ್ರ ಅಂದ್ಮೇಲೆ ಅದಕ್ಕೂ ಅದ್ಭುತವಾಗಿ ಇರ್ತದೆ ಅಂತ ನನ್ನ ಲೆಕ್ಕ. ಏನಾದ್ರೂ ಮೊದ್ಲೇ ದೇವ್ರು ನಿಮ್ಗೆ ಏನೋ ಒಂದು ಚಾನ್ಸ್ ಕೊಟ್ಟಿದ್ರೆ ಒಳ್ಳೆ ಹೀರೋ ಆಗಿ ಮಿಂಚ್ಕೊಡ್ತಿದ್ರೆ ಯಾವ ಹೀರೋ ನಮ್ಗೆ ಈಗಲೂ ಹೀರೋನೇ. ನನ್ನ ಹೆಸರು ನನಗೆ ಅದು ಆಲೆ ಅಂಡೋಗದೆ, ನನ್ನ ಹೆಸರು ತಮ್ಮಣ್ಣ ಅನ್ನೋದು ಅಂಡೋಗದೆ, ಆದ್ರೆ ನನಗೆ ಗೊತ್ತಿಲ್ಲ. ಯಾವಾಗ ಹಂಗಾಯ್ತು ಸರ್ ನಮಸ್ತೆ ಹಂಗೆ ಹಿಂಗೆ ಅಂತ ಬಂದು ಏನು ತಪ್ಕೊಂಡು ಕುಂತ್ಕೊಂಡು 1 ಗಂಟೆ ಮಾತಾಡಿದ್ರು. ದೈವ ಸಂಕಲ್ಪ ಅದೃಷ್ಟ ನನಗಿಲ್ಲ. ಅವ್ರ ಜೊತೆಗೆ ಮಾಡಿ ಬಿಡುತ್ತಮ್ಮಣ್ಣ ನಿಮ್ಗೆ ಯಾಕೆ ಗ್ಯಾರಂಟಿ ಮಾಡಿಸ್ತೀನಿ ಅಂತ ಇವತ್ತು ನಾನು ನಿಮ್ಮ ಮುಂದೆ ಅದು ಹೇಳ್ತಾ ಇದ್ದೀನಿ ಅಷ್ಟೇ. ಅಂದರೆ ಅದೃಷ್ಟ ನನಗಿಲ್ದೆ ಹೋಗ್ಬಿಡ್ತು. ಮಾಡಿದರೆ ನನಗೊಂಥರ ಖುಷಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನೋಡಿ ಇವಾಗ ನೋಡ್ತಾ ಇದ್ರಲ್ಲ, ಇವ್ರನ್ನ ನೀವು ಎಲ್ಲೋ ನೋಡಿದ್ರೆ ಅಂತ ನೆನಪಾಗುತ್ತೆ. ಯಾಕೆಂದರೆ ತುಂಬ ವರ್ಷಗಳ ಹಿಂದೆ ಒಂದು ತಿಥಿ ಅಂತ ಒಂದು ಸಿನಿಮಾ ಬಂದಿತ್ತು. ತಿಥಿ ಮತ್ತು ತರ್ಲೆ ವಿಲೇಜ್ ಅಂತ ಒಂದೆರಡು ಸಿನಿಮಾಗಳನ್ನ ನೋಡಿದ್ರಿ, ಒಂದು ಪಕ್ಕ ಹಳ್ಳಿ ಸ್ಟೈಲಲ್ಲಿತ್ತು. ಸೊ ಇವ್ರನ್ನ ನೋಡಿದಾಗ ನಿಮ್ಗೆ ನೆನಪಾಗ್ಬೋದು, ಇವರಲ್ಲಿ ಕ್ಯಾರೆಕ್ಟ್ರಲ್ಲಿ ಕಾಣಿಸ್ಕೊಂಡಿದ್ರು. ಸೊ ಅವರ ಅನುಭವ ಮತ್ತು ಆ ತಿಥಿ ಸಿನಿಮಾನ ಹೇಗೆ ತೆಗೆದ್ರು ಮತ್ತು ನ್ಯಾಚುರಲ್ ಆಗಿ ಅವ್ರ ಬಗ್ಗೆ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ತುಂಬ ವರ್ಷಗಳ ನಂತರ ನಮಗೆ ಸಿಕ್ಕಿದ್ದೀರಾ. ಆ್ಯಕ್ಚುಲಿ ನಾವು ನಿಮ್ಮನ್ನು ಸಿನಿಮಾದಲ್ಲಿ ನೋಡಿದ್ವಿ, ಒಂಥರ ನಿಮ್ಮ ಹಳ್ಳಿ ಸ್ಟೈಲೆಲ್ಲ ತುಂಬ ಇಷ್ಟ ಆಗಿತ್ತು. ಸೊ ನಿಮ್ಮ ಸಿನಿಮಾ ಬಗ್ಗೆ, ನಿಮ್ಮ ಸಿನಿಮಾ ಜರ್ನಿ ಬಗ್ಗೆ ಹೇಳೋದಾದ್ರೆ ಸರ್. ಸಡ್ಕ ಅವನು ಹಂಗೆ ಮನೆಗೆ ಬಂದಿರಬೇಕಾದ್ರೆ ಒಂದು ಸಿನಿಮಾ ಮಾಡೋಣ ಅಂತ ಕೇಳಿದ್ರು. ಯಾವುದೇ ಸಿನಿಮಾ ಮಾಡೋದು ನೀನು ತಿರ್ಗೆ ಸಿನಿಮಾ ಮಾಡುವಂತೀಯೇ ಹೋಗಯ್ಯೋ, ಅಲ್ಲಿ ಎಲೆ ತೋಟಕ್ಕೊಂದು ಈಸ್ಕೊಂಡು ಬೋರ್ ಹಾಕಿಸ್ಕೊಂಡು ಎಲೆ ತೋಟ ಮಾಡಯ್ಯ ಜೀವನ ನಡೀತೆ. ಇಲ್ಲಣ್ಣ ನಾನು ಸಿನಿಮಾ ಮಾಡ್ತೀನಿ ಹಂಗೆ ಹಿಂಗೆ ಹಿಂಗೆ ಅಂತ. ಯಾವುದೇ ಸಿನಿಮಾ ಮಾಡೋದು ಸುಮ್ಮ ಮಾಡಪ್ಪ ನೀನು ತಮ್ಮಣ್ಣ, ನೀನು ಮಾಡಿದ್ರೆ ನಾನು ನಿನ್ನ ಜೊತೆಲಿ ಮಾಡ್ತೀನಿ. ನಾನು ಕಾಫಿ ಗಿಫಿ ಕಾಯಿಸಿ ಕೊಟ್ಟು ಕುಡಿತಾ ಇದ್ರೆ ಹಂಗೆ ಆಯಿತು ಹೋಗಯ್ಯ ಮಾಡ್ತೀನಿ ಅಂತಂದ್ಬಿಟ್ಟು 1 ವಾರಕ್ಕೆ ಆಲೆ ರಾಮರೆಡ್ಡಿ ಅವರು ನನಗೆ ಗೊತ್ತಿಲ್ಲ ಬಂದರು, ಹಿರೇಗೌಡರು ಕರ್ಕೊಂಬಂದಿದ್ರು. ಹಂಗೆ ಕರ್ಕೊಂಬಂದು ತಿಂಗಳಿಗೆ 1 ಸಾರಿ 2 ಸಾರಿ ಹಿಂಗೆ ಕರ್ಕೊಂಬಂದಾಗ ಸ್ಟಾರ್ಟ್ ಆಯಿತು. ಆಮೇಲೆ ಕ್ಯಾಮ್ರಾ ತಗೋಬೇಕು, ಎಲ್ಲ ಮಾಡಬೇಕು, ಏನಿಲ್ಲ. ಇವತ್ತು ಸಿನಿಮಾ ಮಾಡಿದ್ರೆ ಇವತ್ತು ಆಗಲಿಲ್ಲ ಅಂದರೆ ನಾಳೆ ಇಲ್ಲ, ನಾಳೆ ತಿರ್ಗಿ ಅದೇ ಶೂಟಿಂಗ್ ಮಾಡಬೇಕು. ಹಿಂಗೆ ಸುಮಾರು ಒಂದು 4-5 ತಿಂಗಳು ಮೇಲೆ ನಾವು ಸಿನಿಮಾ ಮಾಡಿದ್ದದ. ಪ್ರತಿಯೊಂದು ಹೆಜ್ಜೆನೂ ಕಂಡುಹಿಡಿಯುತ್ತಿದ್ರು. ಆದ್ರೇನಪ್ಪ ನಮಗೆ ಸಿನಿಮಾ ಮಾಡ್ತೀವಿ ಅನ್ಕೊಂಡೇ ಇಲ್ಲ ನಾವು. ಅದು ಸುಮ್ಗೆ ಏನೋ ಮಾಡಬೇಕು ಮಾಡ್ತಾವೆ, ಅದು ವೈತ್ಲಿ ಇದೆ. ಕೊನೆಗೆ ನಮಗೂ ನಾವು ಇಷ್ಟು ದಿನ ನಾವು ಸಿನಿಮಾ ಮಾಡಿದ್ವಲ್ಲ ಅಂತ ನಾವು ಆಮೇಲೆ 1-2 ವರ್ಷ ಗಂಟ ಅವರು ಇದು ಮಾಡಿಲ್ಲ. ಅವರೆಲ್ಲ ಅವ್ರ ಸ್ನೇಹಿತರು ಕರ್ಕೊಂಡಾಗ ಎಡಿಟ್ ಮಾಡಿ ಏನೇನೋ ಮಾಡಿ ಸಿನಿಮಾ ರಿಲೀಜಿಗೆ ಇನ್ನೂ ಬಂದೇ ಇಲ್ಲ. 8 ಅವಾರ್ಡ್ ಬತ್ತು ಅಂತ ಪೇಪರಲ್ಲಿ ಬತ್ತು. ಆವಾಗ ಎಲ್ಕ ಖುಷಿ ಆಯಿತು ಸಿನಿಮಾ ನೋಡಮ್ಮ ಅಂತ. ಸರ್ ಈಗ ಆ ಸಿನಿಮಾದಲ್ಲಿ ಯಾರು ಪ್ರೊಫೆಷನಲ್ ಟೆಕ್ನಿಷಿಯನ್ ಯಾರೂ ಇರಲಿಲ್ವಾ? ಅಂದರೆ ಯಾರೂ ಇಲ್ಲ. ಹಿರೇಗೌಡರು ಹಿಂಗೆ ಮಾಡಬೇಕು, ಈ ಥರ ಮಾಡಬೇಕು, ಹಿಂಗೆ ಮಾಡಬೇಕು ಅಷ್ಟೇ. ಆ ರಾಮರೆಡ್ಡಿ ಅವ್ರಿಗೆ ಇಂಗ್ಲೀಷ್ ಬಿಟ್ರೆ ಇನ್ನೇನು ಗೊತ್ತಿರಲಿಲ್ಲ. ಅವ್ರ ನಮ್ಮ ಜೊತೆಲಿ ಇರೋದಕ್ಕೆ ಕನ್ನಡ ಕಲಿಸಿ ಕೊಟ್ಟು ಕಳಿಸ್ತು. ನಮ್ಮ ಸಂಪತ್ತು ಅಷ್ಟೇ. ಅವ್ರಿಗೆ ಇಂಗ್ಲೀಷ್ ಮಾತಾಡ್ತಿದ್ರು, ನಮ್ಮ ಕನ್ನಡ ಕಲಿಸ್ತು, ಅವ್ರಿಗೆ ಕಳಿಸೋದು ಅಷ್ಟೇ. ಆಮೇಲೆ ಅವರು ಕನ್ನಡ ಗಿನ್ನಡ ಎಲ್ಲ ಕಲ್ತ್ಕೊಂಡ್ರು. ನಮ್ಮ ಹಿರೇಗೌಡ ಏನು ಹೇಳ್ತೆ ಅದು ಮಾಡ್ತಾಯಿದ್ರು. ನಾವು ಅಂತ ನಾವೆಲ್ಲ ದೂರಕ್ಕೇನು ಏನು ಎಲ್ಲೂ ಹೋಗಿದ್ದು ಮಾಡಿಲ್ಲ. ಹಿಂಗೆ ಮನೆ ಹಳ್ಳಿ ಹೊಲ ಗದ್ದೆ ಇನ್ನಿತರೆ ಇದು ಎಲ್ಲನೇ ಸ್ವಲ್ಪ ಮಾಡ್ಕೊಂಡು ಅದು ನ್ಯಾಚುರಲ್ ಏನು
ಒಂದು ಅಜ್ಜೆ ಮುಂದಕ್ಕೆ ಹೋಯ್ತು ಅಂದರೆ ಅದು ನಾವೇ ಹಿಂದಕ್ಕೆ ಬಂದ್ಬಿಡೋದು. ಯಾಕೆಂದ್ರೆ ಅವ್ನು ತಪ್ಪು ಮಾಡೋನು ಹೋಯ್ತವನೆ ತೆಗಿಬಿಡು ಅದಕ್ಕೇನೋ. ಒಂದೇ ಸೀನ್ ಆಗ್ಬೇಕಂತ ಏನಿಲ್ಲ, ಒಂದೇ ಸೀನು 100 ದಪ ಮಾಡಬೇಕು. ನಾವು ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದು, ದೇವರು ಪ್ರತಿಫಲ ಕೊಟ್ಟ ಅಷ್ಟೇ. ಅಲ್ಲ ಆ್ಯಕ್ಚುಲಿ ಅದು ಒಂಥರ ಏನೋ ನ್ಯಾಚುರಲ್ ಆಗಿ ಕಾಣಿಸುತ್ತೆ, ಸಿನಿಮಾ ಅಂತಾನೆ ಅನ್ಸಲ್ಲ ಹಂಗೆ ನೋಡ್ತಾ ಇದ್ರೆ. ಏನು ನೋಡ್ತಾ ಇದೆಯಾ? ನಾವು ಅಪ್ಪನ ಸತ್ತವನ ಸರ್. ಮತ್ತು ಕೆಲವೊಂದು ಕೇಳ್ಪಟ್ಟೆ ಆ್ಯಕ್ಚುಲಿ ನಮಗೆ ಎಷ್ಟೋ ಜನಕ್ಕೆ ನೀವು ಮಾತಾಡುವಾಗ ನಿಮಗೆ ಗೊತ್ತಿಲ್ಲದೇ ಕ್ಯಾಮ್ರಾ ಇಟ್ಟಿದ್ರು, ಸುಮ್ಮನೆ ನ್ಯಾಚುರಲ್ ಮಾತಾಡ್ಸಿದ್ರು ಅಂತೆಲ್ಲ ಕೇಳಿದ್ವಿ. ಇಲ್ಲ ನನಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಆಯ್ಕೆ ಮಾಡಬೇಕಾದ್ರೆ ಹಿಂಗೆ ಯಾರೋ ಹಿಂಗೆ ಸಾಲ ಕೊಟ್ಟಿನಿ ತಮ್ಮನೆ ಇದು ಮಾಡೋದು. ಕಾರು ತಂದು ನಿಲ್ಸಿದ್ರು, ನನಗೆ ಗೊತ್ತಿಲ್ಲ. ಹೋಗಿ ಕಾರ್ ತಗೋದು ಯಾಕಂತ ಪೋಟಿ ಹಿಡ್ಕೊಂಡೆ ಅಂಥವ್ನು ಇಂಥವ್ನು ಅಂತ ಜಗಳನೇ ಆಡ್ಬಿಟ್ಟು ಅತ್ತಾಗ ಇವರು ರಾಮ್ ರೆಡ್ಡಿ ಶೂಟ್ ಮಾಡೋದು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಅದು ಇನ್ನೂ ತೋರೇ ಇಲ್ಲ ನನಗೆ. ತಮ್ಮಣ್ಣ ಹಿಂಗೆ ತೋರ್ತೀನಿ ಅಂದರು, ಕೊನೆಗೆ ತೋರ್ನಿಲ್ಲ. ಅದು ನಾನು ಏನು ಮಾಡಿದ್ದೇನಂತ ನನಗೆ ಗೊತ್ತಿಲ್ಲ. ಅದು ಇವತ್ತು ಅದು ನೋಡಿದ್ರೆ ನಾನೇ ಖುಷಿ ಪಡ್ಬೋದೇನೋ ಅನ್ನಿಸ್ತದೆ. ತಮ್ಮಣ್ಣ ಅವರು ಈ ಸಿನಿಮಾ ಬಿಟ್ಟರೆ ಬೇರೆ ಏನು ವೃತ್ತಿ ಏನು ಮಾಡ್ತಾರೆ? ನಾನು ವೃತ್ತಿಯಲ್ಲಿ ಹಸ ಮೇಯಿಸ್ತೀನಿ, ಕುರಿ ಮೇಯಿಸ್ತೀನಿ, ಕಸ ಹೊರ್ತೀನಿ, ಪ್ರತಿಯೊಂದು ಮಾಡ್ತೀನಿ. ನಮ್ಮ ಮನೆ ಕೆಲಸ ಎಲ್ಲನೂ ಮಾಡ್ತೀನಿ, ವ್ಯವಸಾಯನೂ ಮಾಡ್ತೀನಿ. ನಮ್ಮ ಕೈಲಾದದ್ದು ಏನಾರು ಮಾಡಲಿ ಮಾಡ್ತಾ ಇರೋದೆ. ಅದು ಮಾಡಾಯಿತು. ಟೇಪ್ ಕಟ್ ಮಾಡೋಕ್ಕೆ ಪುನೀತ್ ರಾಜ್ಕುಮಾರ್ ಬಂದಿತ್ತು. ನಮ್ಗೆ ಏನು ಕರ್ನಾಟಕ ಸಂಪತ್ತೆ ಬಂದು ನಮ್ಮ ಮನೇಲಿ ಅದೇನಂಗೆ ಆಗೋಯ್ತು. ಆಯ್ತು ತಮ್ಮಣ್ಣ ಅಂದೇಟ್ಗೆ ನಾನು ಬೇಜರೋದ್ಯತೆಗೆ ನನ್ನ ಹೆಸ್ರು ಹೆಂಗಪ್ಪ ಗೊತ್ತು ಇವ್ರಿಗೆ? ನನ್ನ ಹೆಸರು ನನಗೆ ಅದು ಆಲೆ ಅಂಡೋಗದೆ. ನನ್ನ ಹೆಸರು ತಮ್ಮಣ್ಣ ಅನ್ನೋದು ಅಂಡೋಗದೆ, ಆದ್ರೆ ನನಗೆ ಗೊತ್ತಿಲ್ಲ. ಯಾವಾಗ ಹಂಗಾಯ್ತು, ಸರ್ ನಮಸ್ತೆ ಹಂಗೆ ಹಿಂಗೆ ಅಂತ ಬಂದು ಏನು ತಪ್ಕೊಂಡು ಕುಂತ್ಕೊಂಡು 1 ಗಂಟೆ ಮಾತಾಡಿದ್ರು. ದೈವ ಸಂಕಲ್ಪ, ಅದೃಷ್ಟ ನನಗಿಲ್ಲ ಅವ್ರ ಜೊತೆಲಿ ನಟನೆ ಮಾಡಬೇಕು ಅಂತ ನಾನು ಹೇಳ್ಕೊಂಡು ಮಾಡಿ, ಬಿಡುತ್ತಮ್ಮಣ್ಣ ನಿನಗೆ ಯಾಕೆ ನೀನು ಗ್ಯಾರಂಟಿ ಮಾಡಿಸ್ತೀನಿ ಅಂತಂದ್ರು. ಇವತ್ತು ನಾನು ನಿಮ್ಮ ಮುಂದೆ ಅದು ಹೇಳ್ತಾ ಇದ್ದೀನಿ ಅಷ್ಟೇ. ಅಂದರೆ ಅದೃಷ್ಟ ನನಗಿಲ್ದೆ ಹೋಗ್ಬಿಡ್ತು. ಮಾಡಿದರೆ ನನಗೊಂಥರ ಖುಷಿ. ರಾಜ್ಕುಮಾರ್ ಮಗನ ಜೊತೆಲಿ ಮಾಡಿದೆ ಅಂತ ಒಂಥರ ಖುಷಿ ಇತ್ತು ಅಷ್ಟೇ. ಹಂಗಾರೂ ಮಾಡಬೇಕು ಶಿವರಾಜ್ ಕುಮಾರ್ ಜೊತೆಲಿ ಅಂತ ನಾನು ಯಾರ್ಯಾರು ನಡೀತಾವನಿ ಆಯ್ತಾ ಇಲ್ಲ. ಅಲ್ಲಿ ಯಾರು ನನಗೆ ಸಪೋರ್ಟ್ ಇಲ್ಲ. ಇಲ್ಲಾಂದರೆ 3-4 ದಿನ ಅವ್ರ ಜೊತೆಲಿ ಏನೋ ಮಾಡಬೇಕಲ್ಲ ಅಂತ ಖುಷಿ ಅಷ್ಟೇ, ಇನ್ನೇನಿಲ್ಲ. ನನಗೆ ಇನ್ಯಾವುದ ಆಸೆ ಹಂಬಲ ಇಲ್ಲ. ಅವ್ರ ಜೊತೆಲಿ ಶಿವಣ್ಣ ಸರ್ ಜೊತೆಲಿ ನಾನು ಕರ್ಕ ಹೋದಣ. ಸುತ್ತಮುತ್ತ ಜನ ಏನು ಎಲ್ಲಿ ಹೋಗೋದು ಆಯ್ತಾ ಇಲ್ಲ. ಒಂದು ರೌಂಡ್ ಹೊಡೆದ ಆ ರೌಂಡ್ ಎಲ್ಲನೇ ಅಲ್ಲೆಲ್ಲ ಹೊಡೆದಾದ್ಮೇಲೆ ಒಂದು ವ್ಯಾನ್ ತಂದು ಅಡ್ಡಾಗಿ ನಿಲ್ಸಿದ್ರು, ಬಿಟ್ರು, ಲೈನ್ ಮಾಡಿದ್ರು. ಲೈನೆಲ್ಲ ಬಂದು ಒಳಕ್ಕೆ ಹೋದು. ಹಣ ಬೇಜಾರಾಗ್ಬಿಡ್ತು. ಅವರು ಅಲ್ಲಿ ಗಂಟ ನಾನು ಓದಿ ಅವ್ರು ನೋಡಾದ್ಮೇಲೆ ಬೇಜಾರಾಗ್ಬಿಡ್ತು. ಅಂದರೆ ಒಬ್ಬ ವ್ಯಕ್ತಿ ಅಂಥ ವ್ಯಕ್ತಿ ಯಾರಿಗೂ ಸಿಗೋದೂ ಇಲ್ಲ, ಇನ್ನು ಉಳಿದೂ ಇಲ್ಲ. ಅದಕ್ಕೆ ಅವರು ಯಾವ ಹಳ್ಳಿಲಿ ನೋಡು ಅವ್ರು ಕಟ್ಟೌಟಿ, ಯಾವ ಬೀದಿಲಿ ಸಣ್ಣ ಬೀದಿಲಿ ನೋಡು ಕಟ್ಟೌಟಿ ಅವರು ಇವತ್ತು. ನಿಮಗೆ ಬಂದು ಅವರೇ ನಿಮ್ಮನ್ನ ಹೆಸರಿಟ್ಟು ಕರೆದಾಗ ಆ ಸಿಚುವೇಶನ್ ಹೇಗಿತ್ತು? ನನಗೇನೋ ಐಶ್ವರ್ಯನೇ ಬಂದಂಗೆ ಆಗೋಯ್ತು. ಅವ್ರು ದೊಡ್ಡ ಸ್ಟಾರ್ ಅವರು. ನನಗೆ ಅದೇ ಒಂದಿರೋದು. ಅಂಥ ದೊಡ್ಡ ಸ್ಟಾರ್ಗೆ ನನ್ನ ಹೆಸರು ಕರೆದಿಲ್ಲಪ್ಪ, ಅಯ್ಯೋಯ್ಯಪ್ಪ ಖುಷಿ ನನಗೆ. ಅವರು ನಾನು 79ರಲ್ಲೋ 80ರಲ್ಲೋ ತಾಯಿಗೆ ತಕ್ಕ ಮಗ ರಿಲೀಸ್ ಆಗಿತ್ತು ರಾಜ್ಕುಮಾರ್ದು. ಅವತ್ತು ಚಿಕ್ಕ ಹುಡುಗ ಚೀಟಿ ಹಾಕೊಂಡು ಬಂದಿದ್ದಾಗ ನಾನು ಓದ್ತಾ ಇರ್ಬೇಕಾದ್ರೆ ಕಾಸಿಲ್ಲ, 10 ರೂಪಾಯಿ ಕಾಸಿಲ್ಲ ನೋಡೋಕ್ಕೆ, ರಾಜ್ಕುಮಾರ್ ನೋಡೋಕ್ಕೆ. ಸುಮ್ಗೆ ನಿಂತ್ಬಿಟ್ಟು ನಾನು ಎಲ್ಲೂ ಹೋಗಿಲ್ಲ. ಪೊಲೀಸರು ದಂಡಲ್ಲಿ ನಿಂತ್ಬಿಟ್ಟು ಯಾಕೆ ನಿಂತಿದ್ದೆ ಹೋಗು ಅಂದರು. ಯಾವುದೋ ಪುಣ್ಯಾತ್ಮ ಪೊಲೀಸು ಒಳಕ್ಕೆ ಹೊಂಟೋಗ್ಬಿಟ್ಟು ಸ್ಟೇಜ್ ಅಂತ ಹೊಂಟೋದು ಚೇರಿಲ್ಲ ಕೂತ್ಕೋಕ್ಕೆ. ಏನು ಮಾಡೋದು? ರಾಜ್ಕುಮಾರ್ ನೋಡೋಕ್ಕೆ. ಅಲ್ಲಿ ಪುನೀತ್ದು ಚಿಕ್ಕವರು ಲೋಹಿತ್ ಅಂತಾಗ. ಹೌದು. ಅವಾಗ ನೋಡಿದ್ದೆ ನಾನು. ಅವತ್ತು ತಮ್ಮಣ್ಣ ಅಂತ ಅವರಾಗಿದ್ದವ್ರು ಅಂದಾಗ ನನಗೆ ಆಗಿರೋ ಸಂತೋಷ ಇವತ್ತು ಇನ್ನೂ ಆಗೋದಿಲ್ಲ, ಮುಂದಕ್ಕೆ ಆಗೋದಿಲ್ಲ. ಅಂಥ ಸ್ಟಾರು ನಮಗೆ ನೋಡೋಕ್ಕಾಗೋದಿಲ್ಲ ಇನ್ನು ಜಲದಲ್ಲಿ. ಯಾರೋ ಇರ್ಬೋದು, ಆದರೆ ಒಂದು ಆಸೆ ಇದೆ ಶಿವಣ್ಣನ ಜೊತೆಲಿ ನಾವು ಮಾಡಬೇಕು ಅಂತ. ಯಾರು ನನಗೆ ಹೆಲ್ಪ್ ಮಾಡ್ತಾ ಇಲ್ಲ. ಆ್ಯಕ್ಚುಲಿ ನಾವೊಂದು ಕೇಳ್ಪಟ್ಟೆ, ನಿಮ್ಮ ತಿಥಿ ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ತು ಅಂತ. ಸೊ ಅದು ನಿಮಗೆ ತಲುಪ್ತಾ? ಅದು ನಮಗೆ ಸಿನಿಮಾಕ್ಕೆ ರಾಷ್ಟ್ರ ಪ್ರಶಸ್ತಿ ಸಿಕ್ತು. ನಮಗೆ ಹೆಸರು ಬತ್ತು ಅಷ್ಟೇ ಹೊರತು ಇನ್ನೇನು ನಮಗೆ ಸಿಕ್ಕಿಲ್ಲ. ಅಂದರೆ ನಿಮ್ಮವರೆಗೂ ತಲುಪಿಲ್ಲ ಅದು. ನಮಗೆ ಏನಪ್ಪ ಅಂದರೆ ನಮ್ಮ ಒಂದು ಸಿನಿಮಾ ರಾಷ್ಟ್ರ ಪ್ರಶಸ್ತಿ ಗಂಟ ಹೋಗೋದೇ ಅಂದಮೇಲೆ ನಮ್ಗೆ ಒಂಥರ ಖುಷಿ. ಆದರೆ ನಮ್ಮದೇ ಒಂದು ಸಿನಿಮಾಕ್ಕೆ ಮೊದಲ ಸಿನಿಮಾಕ್ಕೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕದೆ ಅಂದರೆ ಅದೆಂಥ
ಅದೃಷ್ಟ ಅನ್ನೋದು ನಮ್ಮಲ್ಲಿತ್ತು ಯಾರಲ್ಲಿತ್ತೋ ಗೊತ್ತಿಲ್ಲ, ಒಟ್ಟಲ್ಲಿ ನಮ್ಮ ಚಿತ್ರತಂಡಕ್ಕೆ ಸಿಕ್ತು. ಓಕೆ, ತುಂಬಾ ಖುಷಿ ಪಡುವಂತ ವಿಷಯ, ಯಾಕೆಂದ್ರೆ ಅದು ಅಷ್ಟು ಈಸಿ ಅಲ್ಲ. ರಾಷ್ಟ್ರಪತಿ ಸಿಗ್ಬೇಕಾದ್ರೆ ಅಷ್ಟು ಕಡಿಮೆ ಮಾತೇನಲ್ಲ. ಒಬ್ಬರು ಹೇಳ್ತಾರೆ ಏನಪ್ಪ ಏನ್ ಮಾಡಿದೆ ಏನಂತಾರೆ, ಅವ್ರಿಗೆಲ್ಲ ಗೊತ್ತಿಲ್ಲ. ಗೊತ್ತಿದ್ರೆ ಅವರೆಲ್ಲ ಮಾತಾಡೋದಿಲ್ಲ. ಒಳ್ಳೊಳ್ಳೆ ಜನಕ್ಕೆ ಗೊತ್ತು, ಅದು ಅವ್ರು ಮಾತಾಡೋದಿಲ್ಲ. ಜನಕ್ಕೆ ಗೊತ್ತಿರೋರು ಯಾರು ಮಾತಾಡೋದಿಲ್ಲ. ಈ ತಿಥಿ ಸಿನಿಮಾನ ಮತ್ತೆ ತರ್ಲೆ ವಿಲೇಜು ಎರಡು ಸಿನಿಮಾಗಳು ಒಳ್ಳೆ ಹೆಸರು ಮಾಡಿದ ಸಿನಿಮಾ. ಎಲ್ಲಿ ಮ್ಯಾಕ್ಸಿಮಮ್ ಎಲ್ಲಿ ಶೂಟ್ ಮಾಡಿದ್ರಿ ಅದನ್ನೆಲ್ಲ? ಅದು HD ಕೋಟೆ, ಸರಗೂರು, ಅಲ್ಲಿ ಆ ಕಡೆ ಮೈಸೂರು ಜಿಲ್ಲೆ ಎಲ್ಲ ಆ ಕಡೆನೇ ಮಾಡೋದು. ಒಂದು ಸ್ವಲ್ಪ ಮಾತ್ರ ಇಲ್ಲಿ ಮೈಸೂರಲ್ಲಿ ಮಾಡೋದು. ಅದು ಸ್ವಲ್ಪ ನಮಗೆ ಹೆಸರು ತಂದು ಕೊಡ್ತು. ನಮ್ಮ ಸಿದ್ದೇಗೌಡರು, ತಿರ್ಗಾ ನಮ್ಮ ಇವರು ಡೈರೆಕ್ಟರ್ ರಘು ಅವರೆಲ್ಲ ಭಾರಿ ಶ್ರಮ ಬಿದ್ದು ಮಾಡಿದ್ರು. ಏನೋ ಕಾಲಕ್ರಮೇಣ ಅದು ಪಾಸಾಯಿತು. ಹಂಗಾಗಿ ಏನೋ ನಮ್ಗೆ ಖುಷಿ, ಹೆಸರು ತಂದು ಕೊಡ್ತು. ಇವತ್ತು ಖುಷಿ ಪಡ್ತಾವ್ರೆ. ಅದು ಯಾವುದು ಮೊಬೈಲಲ್ಲಿ ನೋಡಿ. ಹೌದೌದು, ಏನೋ ನಡೀತಾ ಇದೆ. ಅಂದ್ರೆ ನಿಮ್ಮನ್ನ ಜನಗಳು ಮಾಮೂಲಿ ಗುರುತಿಸ್ತಾರ, ನಾವು ತಿಥಿ ಸಿನಿಮಾನಲ್ಲಿ ನೋಡಿದೆ ಅಂತ? ಎಲ್ಲರೂ ಗುರುತಿಸ್ತಾರೆ. ಮೊನ್ನೆ ಇದರಲ್ಲಿ ಅದೇ ನಾಗರಬಾವಿ ಸರ್ಕಲಲ್ಲಿ ನಮ್ಮ ಸ್ನೇಹಿತರು ಈಚೆಗೆ ಮಂಡ್ಯದವ್ರಿ ಅಂತೆ ಸ್ನೇಹಿತರು ಮಾಡ ಚೆನ್ನಾಗಿದೆ ಅಂದರು. ನನಗೊಂಥರ ಖುಷಿ ಆಗುತ್ತೆ. ಯಾರಪ್ಪ ನಾ ಯಾವೂರಪ್ಪ ಅಂದೆ. ನನ್ನ ಈಚೆರೆಕಂಬ ಬರಲ್ಲ ಏನ ಮರೆಯ ನಮ್ಮೂರಾಗಿ ನೀನ ಅಂತೆ. ನನಗೊಂಥರ ಖುಷಿಯೇ ಬಂದು ಬಿದ್ದೈತೆ ಹೋಗತ್ತಾಗ ಎಲ್ಲ ನಮ್ಮ ಜನ ಇರಲ್ಲ ಇಲ್ಲಿ. ಸದ್ಯ ಆಯ್ತು ಬಿಡಪ್ಪ ಅಂತ ಖುಷಿ ಆಯ್ತು. ನನಗೂ ಭಾರಿ ಇಷ್ಟ ಆಯ್ತು. ಅವ್ರ ಹೆಸರು ಪುಷ್ಪರಾಜ್ ಅಂತ. ಇಲ್ಲಿ ಸಿಕ್ಕಿದ್ರು. ಏನೋ ನಡ್ಕ ಹೋಯ್ತಾ ಇದೆ. ಈಗ ನಾವು ಕೋಮಲ್ ಸರ್ ಸಿನಿಮಾದಲ್ಲಿ ಮಾಡ್ತಾವೆ ಎಲ್ಲ ಗುಣಿ ಅಂತ. ಗೌಡರು ಪಾತ್ರ ಕೊಟ್ಟರೆ ಏನೋ ಯಶಸ್ವಿಯಾಗಿ ಅದು ಮುನ್ನಡೆದ್ಬಿಟ್ರೆ ನಿರ್ಮಾಪಕರು ಚೆನ್ನಾಗಿರ್ಬೇಕು. ಹೌದು, ಮಾಡೋ ಸಿನಿಮಾಗಳು ನಿರ್ಮಾಪಕರು ಚೆನ್ನಾಗಿದ್ರೆ ನಮ್ಗೆ ಅನ್ನ ಕೊಡೋದು ಅವ್ರಿಗೆ ಎಲ್ಲ ಕಾಪಾಡ್ತಾರೆ. ಇವಾಗ ಸಪೋಸ್ ಎಲ್ಲೋ ವಿಡಿಯೋದಲ್ಲಿ ನೋಡಿದ್ರು ಅಂದ್ಕೊಳ್ಳಿ, ಶಿವಣ್ಣನೋ ಎಲ್ಲೋ ಯಾರೋ ನೋಡಿದ್ರು, ನೋಡ್ಬಿಟ್ಟು ಓ ತಮ್ಮಣ್ಣವ್ರೆ ತಿಥಿ ತಮ್ಮಣ್ಣ ಹೇಗಿದ್ದೀರಾ, ನಮ್ದೊಂದು ಸಿನಿಮಾ ಇದೆ ಮಾಡಿ ಅಂತ ಅಂದ್ರು ಅಂದ್ಕೊಳ್ಳಿ. ಸೊ ಅವಾಗ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ? ನಮ್ಮ ರಿಯಾಕ್ಷನ್ ಏನೂ ಇಲ್ಲ. ಓಡೋಡ್ ಬರ್ತಾ ಇರೋದೇ ಮಾಡ್ತಾ ಇರೋದೇ ಕೆಲಸ ಮಾಡ್ತಾ ಇರೋದು. ಏನು ಎಂತ ಪಾತ್ರ ಏನು ಕೇಳೋದಿಲ್ಲ, ಕೇಳು ಸೀನೇ ಇಲ್ಲ. ಅದು ದೊಡ್ಡವ್ರ ನಾವ್ ಏನು ಅಂತ ಕೇಳಬಾರ್ದು, ಮಾಡ್ಬೇಕು. ದೊಡ್ಡವ್ರ ಅಂದ್ಮೇಲೆ ಅದು ಅದ್ಭುತವಾಗಿ ಇರ್ತದೆ ಅಂತ ನನ್ ಲೆಕ್ಕ. ಬ್ಯಾರೆಯವ್ರಿಗೆ ಏನೋ ಗೊತ್ತಿಲ್ಲ. ನನ್ ಲೆಕ್ಕದಲ್ಲಿ ದೊಡ್ಡವ್ರ ಜೊತೆಲಿ ಅದ್ಭುತ ಆಗಿರ್ತದೆ, ದೊಡ್ಡತನ ಇರ್ತದೆ. ಅಂತವ್ರ ಜೊತೆಲಿ ನಾವು ಸೈಡ್ ಎಲ್ಲರೂ ನಿಂತ್ಕೊಂಡ್ರೆ ನಮಗೂ ಗೌರವ ಸಿಗುತ್ತೆ ಅಂತಷ್ಟೇ. ಇನ್ನೇನು ಆಸೆ ಇಲ್ಲ ನನಗೆ. ಆ ಸುದೀಪ್ ಸರ್ ಜೊತೆಲಿ ಏನೋ ಸಿಕ್ಕಿದ್ರೆ ಮಾಡ್ಬೋದು, ಆದ್ರೆ ನಮ್ಗೆ ಯಾರು ಹೆಲ್ಪ್ ಇಲ್ಲ ಮಾಡೋದು. ಖಂಡಿತ ನಿಮ್ಗೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನಿಮ್ಮಂತ ನ್ಯಾಚುರಲ್ ಆಕ್ಟರ್ ಅಂತಾನೆ ಕರಿಬಹುದು ನಿಮ್ಗೆ. ಯಾಕಂದ್ರೆ ಅಂತ ಅದ್ಭುತವಾದ ನಟನೆಯನ್ನು ಮಾಡಿದಾರೆ. ನ್ಯಾಚುರಲ್ ನೋಡಿದೆ ಸಿನಿಮಾನ. ಈಗ ಯಾವ ಕೊಟ್ಟರು ತೆಗೆದು ಬಿಸಾಕ್ತೀರಿ ಈಗ ಹಂಗೆ? ಈಗಲೂ ಅಳುಕು ಸ್ವಲ್ಪ ಇಲ್ಲ, ನ್ಯಾಚುರಾಲಿಟಿ ಇದೆಯಲ್ಲ ನಿಮ್ದು. ಏನ್ ಅನ್ಕೊಂಡರು? ಇಲ್ಲ ನಿಮ್ದು ನ್ಯಾಚುರಾಲಿಟಿ ಇದಕ್ಕೇನೆ ಬೆಲೆ. ನಿಮ್ದು ಏನಿದೆ ವರ್ಡು ಅದಿದ್ರೇನೆ ನಿಮ್ಗೆ ಚಂದ, ನಿಮ್ಗೆ ಸೂಟಬಲ್. ಅದು ನಿಮ್ಗೆ ಸೀನ್ ಪೇಪರ್ ಏನಾದ್ರು ಕೊಡ್ತಾ ಇದ್ರ? ಸೀನ್ ಪೇಪರ್, ಸ್ಕ್ರಿಪ್ಟ್, ಡೈಲಾಗು ಅದು ಹೇಳ್ಕೊಡೋರು ಎಲ್ಲಿ ಹಿಂಗ್ ಮಾಡ್ಬೇಕು ತಮ್ಮಣ್ಣ, ಹಿಂಗ್ ಮಾಡ್ಬೇಕು ಅಂತ ಹೇಳ್ಕೊತಿರಲ್ಲ ಅಷ್ಟೇ. ಅಂದ್ರೆ ನಮ್ಗೇನು ಒಂದೇ ದಿನ ಮಾಡ್ಬೇಕು ಅಂತ ಏನು ಹೇಳಿಲ್ಲ. ಒಟ್ಟಲ್ಲಿ ವಿಲೇಜ್ ಏನ್ ಲ್ಯಾಂಗ್ವೇಜ್ ಇದೆ ಅದೇ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದು. ನಮ್ಗೆ ಇಷ್ಟೇ ಮಾಡ್ಬೇಕು ಅಂತ ಏನು ಕಂಡೀಷನ್ ಏನಿಲ್ಲ. ಈಗ ಈ ಸಿನಿಮಾ ಎಷ್ಟು ಮಾಡ್ಬೇಕು ಅಂತ ಏನು ಇರ್ಬೋದೇನೋ ಅದ್ ನನಗೆ ಗೊತ್ತಿಲ್ಲ. ಆದ್ರೆ ಅವತ್ತಿಂದು ಒಂದು ಸೀನು ನೀಟಾಗಿ ಬರ್ಬೇಕು ಅಷ್ಟೇ. ಅವ್ರಿಗೆ ಒಂದೇ ಸೀನಾನೇ ನೀಟಾಗಿ ಬರ್ಬೇಕು ಅಂತ ಅಚ್ಚುಕಟ್ಟಾಗಿ ಬರ್ಬೇಕು. ಎಷ್ಟು ತಿಂಗಳಾಯ್ತದು? 4 ತಿಂಗಳು 5 ತಿಂಗಳೇ ಆಗದೆ. ಅದು ಮಧ್ಯ ಅವ್ರು ಚೂರು ಮಾಡಬಾರದು ಅವೆಲ್ಲ ಇದಾಗದೆ. ಅದು ರಿಲೀಸ್ ಮಾಡೋದು ಫಿಲ್ಮ್ ಶೂಟ್ ಆದ್ಮೇಲೆ 2 ತಿಂಗಳ 2 ವರ್ಷನೇ ಆಯ್ತು. ಟೋಟಲ್ 2 ವರ್ಷ ಆದ್ಮೇಲೆ ರಿಲೀಸ್ ಮಾಡಿದ್ದು. ಹೆಂಗಪ್ಪ ಗೌಡ ಅಂತಂದ್ರೆ ಇನ್ನೂ ಟೈಮ್ ಬೇಕು ಅನ್ಕೋಬೋದ್ರು. ಬಿಡಪ್ಪ ಜನ ನಮ್ಮ ಬಡಿ ಮಕ್ಳು ಹೋದ ಹಾಕ್ಬಿಟ್ರು. ಯಾವ್ದ ಮಾಡುದು ಮಾಡ್ತಾ ಇದ್ದಾನಂತೆ. ಈ ಎಲ್ಲಪ್ಪ ನಿಂದು ಅಂತ ಆಡ್ಕವ್ರು. ಆಡ್ಕ ಕೂತವ್ರೆಲ್ಲಪ್ಪ. ನಾನು ಏನ್ ಮಾಡುದು ಅಣ್ಣ? ಅದು ಹೆಂಗ್ ಗೊತ್ತು ಏನ್ ಗೊತ್ತು, ಒಂದೇ ದಪ್ಪ ಯಾವಾಗ ಪೇಪರ್ ಬತ್ತು ಎಲ್ಲ ತಣ್ಣಗಾಗ್ಬಿಟ್ರು. ರಿಲೀಸ್ ಆದ್ಮೇಲೆ ತಣ್ಣಗಾಯ್ತು. ಇಲ್ಲ ಪೇಪರ್ಗೆ ಫಸ್ಟ್ ಅನೌನ್ಸ್ಮೆಂಟ್ ಆಗೋಯ್ತು. 10 ನ್ಯಾಷನಲ್ ಅವಾರ್ಡ್ ಈಚೆಗೆ ಬತ್ತು. ಆಗ
ನಮ್ಮ ಕೆಂಪಣ್ಣ ಅಂತ ಅವ್ರೆ ಅವರು ನಿಮ್ ಸ್ಥಿತಿ ಸಿನಿಮಾಗೆ ಹತ್ತವಾಡ್ ಬಂದದಲ್ಲ ಗೊತ್ತಿಲ್ವಾ ಅಂದ. ಕಣ ಹಂಗಂದ್ರು ಫೋನ್ ಮಾಡಿ ಹೇಳಿದ್ರು ಅಂತ ಅಂದೆ. ಸಿನಿಮಾ ಇನ್ನೇನ್ ರಿಲೀಸ್ ಮಾಡ್ತಾರೆ, ನಿಮ್ಗೆ ಯಾರು ಫೋನ್ ಮಾಡಿದ್ರಣ್ಣ ಹಿಂಗೆ ಅಂತ ನನ್ ಕೆಲಸ ನಾನು ಮಾಡ್ತಾ ಇದ್ದೀನಿ ಮಾಮೂಲಿ. ನಾನು ಈಗ ಒಬ್ಬೊಬ್ರು ಈಗ ಕೋಮಲ್ ಸರ್ ನಿಮ್ಗೆ ಗೊತ್ತಿದ್ದಾರೆ, ಹಿಂಗೆ ಎಲ್ಲರೂ ಈಗ ಅವ್ರು ಏನ್ ಗೊತ್ತಾ ನಂಗೆ ಏನು ಕೋಮಲ್ ಸರ್ ಪಾಪ ನಿಮ್ಮನ್ನ ಎಷ್ಟು ಇಷ್ಟಪಡ್ತಾರೆ. ಅಲ್ಲ ಅದ್ ದೊಡ್ಡತನ ಅದು ಅಂದ್ರೆ ನಾ ಜಗ್ಗೇಶ್ ಸರ್ ನೋಡಿದ್ದಕ್ಕೆ ಆಮೇಲೆ ಕೇಳಿಗಳಲ್ಲಿ ನಮ್ಮ ಡೈರೆಕ್ಟರ್ ಕರ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಜಗ್ಗೇಶ್ ಸರ್ ಜೊತೆ ಬಂದಿತ್ತು ನಾವು. ಆಗ ಜಗ್ಗೇಶ್ ಅವರು ಒಂದು ಜಗ್ಗೇಶ್ ಸರ್ ಏನಪ್ಪ ಚೆನ್ನಾಗಿದೆ ಏನೋ ಮಾತಾಡಿದ್ರು. ಇವತ್ತು ನಾವು ಅದೇ ಕೆಳತಂಡವ್ರಲ್ಲಿ ತಮ್ಮಡ ಅದ್ಭುತ ನಟಕನೇ ಅಂತ ಹೆಂಗ್ ಅಂತ ಅಂದ್ಬಿಟ್ರು. ನನಗೀಗ ಬೆದ್ರಿ ಅಕ್ಕಿ ಆಗೋಯ್ತು. ಅವರೇ ಮಾತಾಡ್ಸ್ಬಿಟ್ರು ನನ್ಗೆ. ನಾನು ಅವಾಗ್ಲೇ 5 ವರ್ಷ ಆಗಿತ್ತು ನೋಡಿ ಈಗ. ಹಂಗಾಗಿ ಆಯ್ತು. ಆದ್ರೆ ಕೋಮಲ್ ಸರ್ ಪಾಪ ಒಳ್ಳೆಯವ್ರೆ. ಅದೇ ಅದು ಚಿಕ್ಕದೇಲಿ ಪಾತ್ರ ದೊಡ್ಡದೇಲಿ ಅದೆಲ್ಲ ಲೆಕ್ಕ ಇಲ್ಲ. ಅದು ಅಂದ್ರೆ ಅಲ್ಲಿ ನಾವು ನಮ್ಮ ಪಾತ್ರವ ಚೆನ್ನಾಗಿ ಅಭಿನಯಿಸ್ಬೇಕಲ್ಲ. ನಮ್ದು ಕುಂತ್ಕೊಂಡ್ರೆ ಪರವಾಗಿಲ್ಲ ಕಣೆ ಅಂತ ಮಾಡಿ ಸುಮಾರು ಅಂತವ್ರೆ. ಆ ಮಂಜುನಾಥ್ ಚೆನ್ನಾಗಿ ಮಾಡಿದ್ರೆ ಕಣ್ಯ ಮುಸ್ಲಿಂ ಪಾತ್ರವ ಗುರ್ತಿಸ್ಬೇಕು, ಜನ ಗುರ್ತಿಸ್ಬೇಕು. ಬಾಕಿಯವ್ರು ಬೇಡ ನನ್ಗೆ ಬೇರೆಯವ್ರು ಯಾರು ಅಂತ ಅಂತಲ್ಲ. ಜನ ನಮ್ಗೆ ಸಿನಿಮಾ ನೋಡಕ್ ಬಂದಿರೋ ಜನ ಪರವಾಗಿಲ್ಲ ಅಂತಂದ್ರೆ ನಮ್ಗೆ ಅದು ಎಲ್ಲೋ ಒಂಥರ ಖುಷಿ. ಆ ತರ ತಿಥಿ ಪಿಕ್ಚರ್ಗು ತರ್ಲೆ ವಿಲೇಜ್ಗೂ ಡಿಫ್ರೆಂಟ್. ಪಿಕ್ಚರ್ ಹೋಲ್ಸಂಗಿಲ್ಲ ತರ್ಲೆ ವಿಲೇಜ್ ಹಂಗಾಗುದಿಲ್ಲ. ಇವತ್ತಿನ ಸಿನಿಮಾ ಮಾಡ್ತಾರೆ ಅವಾರ್ಡ್ ಸಿನಿಮಾ ಅಂತ, ಹಿಂಗೋಗಿ ಹಂಗೆ 25 ದಿನ ತೀರ್ಸ್ಬಿಡ್ತೀನಿ ಅಂತಾರೆ. ನಾನು ಹಂಗ್ ಮಾಡ್ಬೇಕಾಗಿತ್ತು ಹಿಂಗ್ ಮಾಡ್ಬೇಕು ಆಮೇಲೆ ಅಂತಾರೆ. ಸಿನಿಮಾನೇ ಮಾಡ್ಬೇಕು, ಅದರಲ್ಲಿ ಅನುಭವಿಸಿ ಮಾಡ್ಬೇಕು. ಅದೇ ನೀವು ಇನ್ನು ಮುಂದೆ ಜಾಸ್ತಿ ಒಟ್ಟಲ್ಲಿ ಜಾಸ್ತಿ ಮೂವಿಗಳು ಬಂದ್ರೆ ಚಿತ್ರ ಚೆನ್ನಾಗಿ ಕರೆದ್ರೆ ಆರಾಮಾಗಿ ನಡೆಸ್ತೀವಿ. ನನ್ಗೆ ಏನ್ ಗೊತ್ತಾ ಮಾಡ್ಬೇಕು, ಒಳ್ಳೊಳ್ಳೆ ಜನ ಜೊತೆ ಮಾಡ್ಬೇಕು, ಸಿನಿಮಾ ಮಾಡ್ಬೇಕು ಆಸೆ ಇದೆ. ಹೆಸರು ಮಾಡ್ಬೇಕು. ಸಿಕ್ಕಿದ್ರೆ ಚಾನ್ಸ್ಗಳು ಬಿಡುದಿಲ್ಲ. ಹೋಗ ಮಾಡ್ಕದಲ್ವ, ಬಾಕಿ ಕೆಲಸ ಮಾಡ್ಕದಲ್ವಾ, ಸಿನಿಮಾ ಮಾಡಕ್ಕಾಗುದಿಲ್ಲ. ಆಗ ನನಗೆ ವಯಸ್ಸಾದ್ಮೇಲೆ ಹೆಸರು ಮಾಡೋ ಅಂತ ಹೇಳಿದ್ರು. ನಾವು ವಯಸ್ಸಾದ್ಮೇಲೆ ಹೆಸರು ಮಾಡೋದು ಅಷ್ಟೇ. ಆತರ ಅದನ್ನಂತ ಅವ್ರಿಗೆ ಭಾರಿ ಅಂದ್ರೆ ಅವತ್ತಿನ ಜನವೇ ಬೇರೆ. ಅಲ್ಲ ನಾವು ನೋಡ್ದಂಗ್ ನಿಮ್ಮನ್ನ ಇತ್ತೀಚೆಗೆ ನೋಡ್ತೀವಲ್ಲ, ಏನಾದ್ರೂ ಮೊದ್ಲೇ ದೇವ್ರು ನಿಮ್ಗೆ ಏನೋ ಒಂದು ಚಾನ್ಸ್ ಕೊಟ್ಟಿದ್ರೆ ಒಳ್ಳೆ ಹೀರೋ ಆಗಿ ಮಿಂಚ್ಬಿಡ್ತಿದ್ರೆ. ಯಾವ ಹೀರೋ ನಮ್ಗೆ ಈಗ್ಲೂ ಹೀರೋನೇ, ಈಗ್ಲೂ ಹೀರೋ ಸಣ್ಣ ಪುಟ್ಟ ಪಾತ್ರನೇ ಮಾಡಮ. ಆದ್ರೆ ಜನ ನೋಡಿ ಕೈ ತೋರಿಸಿ ಚೆನ್ನಾಗಿ ಮಾಡಿದ್ಯೆ ಅಂತ ಹೇಳ್ಬೇಕು. ನಮ್ಗೆ ಇವತ್ತು ಮಂಡ್ಯದಲ್ಲಿ ಅಂತಾರೆ, ತಮ್ಮಣ್ಣ ಒಳ್ಳೆ ಸಿನಿಮಾ ಆದ್ರೆ ಮಾಡು, ಒಳ್ಳೆ ಪಾತ್ರ ಕೊಡ್ಲಿ, ಚಿಕ್ಕದೇ ಅಲಿಕನ್ಯ ಒಳ್ಳೆ ಪಾತ್ರ ಕೊಟ್ಟು ಮಾಡು, ನೀವು ಡಬಲ್ ಮೀನಿಂಗ್ ಆಗಿದ್ದು ಮಾಡಕ್ಕೆ ಹೋಗ್ಬೇಡಿ. ಎಷ್ಟೋ ಜನ ಅಂತಾರೆ. ತರ್ಲೆ ವಿಲೇಜ್ ಅಲ್ಲಿ ಒಂದು ಸೀನ್ ಬಂತಲ್ಲ, ಅದಕ್ಕೆ ಸ್ವಲ್ಪ ಇಲ್ಲ 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 ನಮ್ದು ಯಾವ್ದು ಅಂತದೇನು ಇಲ್ಲ. ನಮ್ದು ಅಂತದೇನು ಮಾತಾಡಿಲ್ಲ. ಅಲ್ಲ ಅದೇ ಡಬಲ್ ಮೀನಿಂಗ್ ಮಾತಾಡೋದು ಬೇಡವಲ್ಲ. ಬೇಡ ಅದು ಏಜ್ ಆಗಿದೆ, ಯಾಕೆ ಬೇಕು ನಮ್ಗೆ ಯಾಕೆ ಬೇಕದು? ಒಳ್ಳೆತನ ಇರ್ಬೇಕಷ್ಟೇ, ಒಳ್ಳೆತನ ಸಿನಿಮಾ ಮಾಡ್ಬೇಕು. ಇಲ್ಲ ಸಾಕು ಸುಮ್ಮನೆ ಹೆಸರು ಮಾಡಿ ಇಷ್ಟೇ ಸಾಕು, ನಾವ್ ಏನು ಮಾಡಿಲ್ಲಪ್ಪ, ನಾವೇನಪ್ಪ ಮಾಡಮ್ಮ ಅನ್ನೋ ಜನ ಅವ್ರೆ ಅಲ್ಲಿ. ಅದಕ್ಕೆ ನಾವು ಏನು ಮಾಡ್ಬೇಕು ನೋಡಮ್ಮ, ಆ ದೈವ ಸಂಕಲ್ಪ ಭಗವಂತ ನಿತ್ಯ ನೋಡಮ್ಮ, ಏನಾದ್ರು ಮಾಡ್ಬೇಕು, ಮಾಡಮ್ಮ, ಮಾಡಿ ಒಳ್ಳೆದಾಗುತ್ತೆ. ಫಾರ್ಮೇಷನ್ ಅಂಡ್ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಪಬ್ಲಿಕ್ ಚಾಯ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಇದುವರೆಗೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂಡ್ ಲೈಕ್ ಕೂಡ ಮಾಡಿ.